ನಮಸ್ಕಾರ ಎಲ್ಲರಿಗೂ. ಕೆಲವೊಂದ್ಸಲ ಏನೇ ಆಗಲಿ ಒಂದ್ಸಲ ಅನಿಸ್ತಾರಲ್ಲ, ನಮ್ಮ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೆ ಕೈಲಾಗಲ್ಲ ಅವ್ರದವರು ನಮ್ಮ ಹಿಂದ್ಗಡೆ ಮಾತಾಡ್ತಾರಲ್ಲ ಎದುರಿಸಲಾಗಂತ ಅಂದ್ರೆ ಅವಕ್ಕೆ ಕಾರಣ ನಾವೇನ ಕಂಡ್ಕೊಂಡವ್ರತಲೆಲ್ಲ ನಾವು ಕ್ಲೋಸ್ ಆಗಿ ನಗ್ನಗ್ತಾ ಮಾತಾಡಿದೆ ಅದು ಅವ್ರು ತಪ್ಪಾಗಿ ತಿಳ್ಕೊಂಡ್ರೆ ನಾವೇನು ಮಾಡೋಣ? ನಮ್ಮ ಸಂಸಾರದಾಗ ನೀನು ಬೊಟ್ಟಾಡ್ಸಕ್ಕೆ ಬಂದರೆ ನಿನ್ನ ಸಂಸಾರ ಮಾಡಿದಾಗ 100 ಮಂದಿ ಒಂದು ಬೊಟ್ಟಾಡಿಸ್ತಾರೆ. ಅರ್ಥ ಆಯ್ತಾ? ಯಾವುದೇ ಆಗಲಿ ಸಂಬಂಧಿಕರ ನಡುವೆ ಮನೆ ಸಂಸಾರ ಬಗ್ಗೆ ಬ್ಯಾರೊಂದು ಮೂರನೇದವನು ಬಂದು ಮಾತಾಡ್ತಾನಂದರೆ ಅದು ನಾವು ಕೇಳ್ತೀವಲ್ಲ, ಅದು ನಮ್ಮದೇ ತಪ್ಪು. ಅರ್ಥ ಆಯ್ತಾ? ಅವನ ಮಾತೆ ನಾವು ಕೇಳಾರಂಗಿದ್ರೆ ನಮ್ಮ ಮನೆ ಸಂಸಾರ ಚೆನ್ನಾಗಿರ್ತದ, ನಾವು ಚೆನ್ನಾಗಿರ್ತೀವಿ. ಅರ್ಥ ಆಯ್ತಾ? ಮೂರನೇದವರಿಗೆ ಅವಕಾಶ ಕೊಡೋಕೆ ಹೋಗ್ಬಾರ್ದು. ಯಾವತ್ತಾಗಲಿ ಏನೇ ಕೆಲಸ ಮಾಡ್ತಿದ್ರೆ ಮೂರನೇದವರಿಗೆ ಅವಕಾಶ ಕೊಡೋಕೆ ಹೋಗ್ಬಾರ್ದು. ಯಾಕಂದರೆ ನೀನು ಮಾಡಿದ ಕೆಲಸ ನಿನಗೆ ಸ್ವಂತ, ನಾನು ಮಾಡಿದ ಕೆಲಸ ನನಗೆ ಸ್ವಂತ. ಅರ್ಥ ಆಯ್ತಾ? ಒಬ್ಬರಿಗೆ ಮೋಸ ಮಾಡಬಾರ್ದು, ಒಬ್ರಿಗೆ ಅನ್ಯಾಯ ಮಾಡಬಾರ್ದು. ಇನ್ನೊಬ್ಬರಿಗೆ ಮೋಸ ಮಾಡಿ ಸಂಪಾದನೆ ಮಾಡ್ತಿದ್ದು ನೀನು, ಕರೆಕ್ಟಾ? ನಿನಗೆ ಮೋಸ ಮಾಡಿ ಇನ್ನೊಬ್ಬರು ಸಂಪಾದನೆ ಮಾಡ್ತಾರೆ. ಆದರೆ ಇನ್ನೊಬ್ರು ಇರ್ತಾರಲ್ಲ, ಆ ಇನ್ನೊಬ್ರು ಯಾರು? ನೀನು, ನಿನ್ನೊಳಗಿರೋನು. ಅರ್ಥ ಆಯ್ತಾ? ಅದಕ್ಕೆ ಯಾವತ್ತೇ ಆಗಲಿ ನೀತಿ ನಿಜಾಯಿತಿಯಿಂದ ಇರಬೇಕು. ಸುಳ್ಳು ಮೋಸದಾಗ ಅದು ಅಕ್ರಮ ಅಂತಾರೆ ಅಷ್ಟೇನು, ಏನಿಲ್ಲ. ಆಗೋದಿಲ್ಲ ಒಳ್ಳೇದಕ್ಕೆ. ಇವಾಗ ಮೂರನೇದವ್ರು ಬಂದ್ಕೆ ನಮ್ಮ ಬಗ್ಗೆ ಮಾತಾಡಕತ್ತಾರಂದ್ರೆ ಅದಕ್ಕೆ ಅವಕಾಶ ನಾವೇ ಕೊಟ್ಟಿರ್ತೀವಿ. ಅದಕ್ಕೆ ಯಾರ ಹತ್ರ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು. ಏನಂತಾರೆ? ನಿಜ ತಾನೇ? ಬಾಯ್.